ನಮ್ಮ ಕನ್ನಡದ ಬಗ್ಗೆ ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ಮಾತಾಡ್ತಿರಲ್ಲ ಸರ್, ಅದು ಹೆಂಗೆ ಸರ್? ನಿಮ್ಗೆ ಭಯ ಆಗೋದಿಲ್ವಾ? ನನ್ನ ತಾಯಿ ಬಗ್ಗೆ ಚೆನ್ನಾಗಿ ಮಾತಾಡೋಕ್ಕೆ ಹೊಗಳ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ಯಾಕೆ ಭಯ ಬಿಡಬೇಕು? ನಾನು ಗಟ್ಟಿಯಾಗಿ ನಿಂತ್ಕೊಂಡು ಹಿಂಗಾಗಬೇಕು, ಇದೇ ಕರೆಕ್ಟು, ಇದು ಸರಿ ಇಲ್ಲ ಅಂತ ಹೇಳುವಂಥ ಒಂದು ಒಂದು ದನಿಯ ಒಂದು ಕೊರತೆ ಇದೆ ಅಂತ ಅನ್ಸುತ್ತೆ. ನೀವು ಹುಡುಕ್ತಾ ಇದ್ರೆ ಎಲ್ಲ ಕಡೆ ಕೊರತೆ ಇರುತ್ತಪ್ಪ. ಹುಡುಕೋದು ಯಾಕೆ? ನೀವೇ ಆಗಿ ಯಾಕೆ ಹುಡುಕ್ಬೇಕು? ಸದ್ಯಕ್ಕೆ ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೋದಾ ಏನೇ ಸಮಸ್ಯೆಗಳು ಬಂದರು ಕನ್ನಡ ಚಿತ್ರರಂಗದಲ್ಲಿ? ಸಪೋರ್ಟಾಗಿ ನಿಲ್ಬೋದೇ ಹೊರತು ಯಾರು ಯಾರ ಜವಾಬ್ದಾರಿ ತೊಗೊಳಕ್ಕಾಗಲ್ಲ. ಸರ್, ನಿಮ್ಮ ಜೊತೆ ಮಾತಾಡೋಕ್ಕೆ ನಂಗೆ ಸಖತ್ ಖುಷಿ. ಯಾಕೆ ಗೊತ್ತಾ ಸರ್, ನಂದು ಈಗ ನಾವು ಒಂದು ಸ್ವಲ್ಪ ಉತ್ತರ ಕರ್ನಾಟಕದ ಜನ ಒಂದು ಸ್ವಲ್ಪ ಹಿಂದಿ ಇನ್ಫ್ಲುಯೆನ್ಸ್ ಜಾಸ್ತಿ ಸರ್ ನಮಗೆ. ನೀವು ಕಪಿಲ್ ಶರ್ಮಾ ಶೋಗೆ ಹೋಗೋದಾಗಿರ್ಬೋದು, ಸಲ್ಮಾನ್ ಖಾನ್ ಅವ್ರ ಜೊತೆ ನಿಂತ್ಕೊಂಡು ಮಾತಾಡೋದಾಗಿರ್ಬೋದು, ಬುರ್ಜ್ ಖಲೀಫಾ ಮೇಲೆ ನಿಮ್ಮ ಫೋಟೋ ಬರೋದಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಭಾಷೆಯ ಜನ ನಿಮ್ಮನ್ನು ವೈಭವೀಕರಿಸೋದಾಗಿರ್ಬೋದು, ಎಷ್ಟು ಖುಷಿ ಆಗುತ್ತೆ ಗೊತ್ತ್ರಿ ಸರ್. ಎಲ್ಲರ ಸ್ಟೇಟಸಲ್ಲೂ ನೀವೇ ಇರ್ತೀರಿ. ನೀವು ಅದ್ಯಾವುದೋ ಅವಾರ್ಡ್ ಫಂಕ್ಷನಲ್ಲಿ ಕನ್ನಡ ಅಂದ ತಕ್ಷಣ ಏನ್ರಿ ನೀವು ಸೌತ್ ಇಂಡಿಯನ್ ಆಗಿ ನೀವು ಕನ್ನಡ ಅಂತೀರಾ, ಕನ್ನಡ ಯಾಕೆ ಅನ್ನಬಾರ್ದು ಅನ್ನೋದಾಗಿರ್ಬೋದು, ಅಥವಾ ಹಿಂದಿ ರಾಷ್ಟ್ರಭಾಷೆ ವಿಚಾರದಲ್ಲಿ ಒಬ್ಬ ದೊಡ್ಡ ಸ್ಟಾರ್ನ ಮುಲಾಜಿಲ್ದೆ ಮೈಮೇಲೆ ಹಾಕ್ಕೊಳ್ಳೋದಾಗಿರ್ಬೋದು. ಸರ್, ನಾವು ತುಂಬ ಹೃದಯದಿಂದ ಸರ್ ನಿಮಗೆ ನಿಜವಾಗ್ಲೂ ಸರ್ ವಿ ಆರ್ ವೆರಿ ಗ್ರೇಟ್ಫುಲ್ ಟು. ಯಾಕೆ ಅಂತಂದರೆ ನಮ್ಮ ಕನ್ನಡದ ಬಗ್ಗೆ ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ಮಾತಾಡ್ತಿರಲ್ಲ ಸರ್, ಅದು ಹೆಂಗೆ ಸರ್? ನಿಮ್ಗೆ ಭಯ ಆಗೋದಿಲ್ವಾ? ಅಂದರೆ ಭಯ ಅಂತಂದರೆ ಯಾಕೆ ಮಾತಾಡಬೇಕು, ಯಾಕೆ ಎಲ್ಲರಿಗೂ ಕೆಟ್ಟವರಾಗಬೇಕು, ಆ ಥರ ಅನ್ಸೋದಿಲ್ವಾ ಅಂತ. ನನ್ನ ತಾಯಿ ಬಗ್ಗೆ ಚೆನ್ನಾಗಿ ಮಾತಾಡೋಕ್ಕೆ ಹೊಗಳ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ಯಾಕೆ ಭಯ ಬಿಡಬೇಕಪ್ಪ? ನಾನು ನೀವು ನಿಮ್ಮ ತಾಯಿ ನೋಡ್ಕೊಳ್ಳಿ, ನಾವು ನಮ್ಮ ತಾಯಿ ನೋಡ್ಕೊತೀವಿ. ಇದರೊಳಗೆ ಚೆನ್ನಾಗಿದೆಯಲ್ಲ, ಭಯ ಏನಕ್ಕೆ ಪಡ್ಬೇಕು ಅದಕ್ಕೆ? ವೆನ್ ಯು ಆರ್ ವಾಯ್ಸಿಂಗ್ ಔಟ್ ಸಮಥಿಂಗ್, ಇವಾಗ ಎರಡು ರೀತಿ ಇದೆ ಹೇಳೋಕ್ಕೆ. ಹಾರ್ಷಾಗಿ ಏನು ಕೂಗಾಡ್ಕೊಂಡು ಹೇಳ್ತಾ ಇಲ್ಲ, ನಾನು ಪ್ರೀತಿಯಿಂದನೇ ಹೇಳ್ತಾ ಇದ್ದೀವಿ. ಆ್ಯಂಡ್ ನನ್ನ ಭಾಷೆ ನಮ್ಮ ಹೆಮ್ಮೆ ಅಲ್ಲ, ನನಗೆ ಇರೋದು ಐಡೆಂಟಿಟಿ ಇಲ್ಲಿಂದ. ಅದರಲ್ಲಿ ಏನು ಅವ್ರಿಗೇನು ನಾನು ಯಾರನ್ನ ಮೆಚ್ಚಿಸ್ಬೇಕು ಅಥವಾ ಯಾರಿಗೋಸ್ಕರ ನಾನು ಮಾಡಿದ್ದಲ್ಲ. ಕರೆಕ್ಟ್ ಮಾಡಿದೆ ಅವನಪ್ಪ, ಕನ್ನಡ ಅಲ್ಲಪ್ಪ, ಕನ್ನಡ ಅದು ಕರೆಕ್ಟಾಗಿ ಹೇಳಿ ಅಷ್ಟೇ, ಬೇರೆ ಏನಿಲ್ಲ. ಇದು ಇದಕ್ಕೆ ಭಯಪಟ್ಟು ಯಾರ ಹತ್ರನೋ ಕೆಟ್ಟವನಾಗಬೇಕು ಅದೆಲ್ಲ ಏನಿಲ್ಲ ನನಗೆ. ಯಾಕೆ ಆ್ಯಸ್ ಲಾಂಗ್ ಆ್ಯಸ್ ನೀವು ಮಾತಾಡ್ತಾ ಇರೋದ್ರಲ್ಲಿ ಮೀನಿಂಗ್ ಇದೆ, ಅರ್ಥ ಇದೆ, ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಾ ಅನ್ನೋ ತನಕ ಭಯ ಏನಕ್ಕೆ ಪಡಬೇಕು? ಯಾಕೆ ಮಾಡಬೇಕು? ಯಾರಾದ್ರೂ ಏನಂತೆ. ಅದು ಕನ್ನಡ ಸಿನಿಮಾ ವಿಚಾರಗಳಾಗಿರ್ಬೋದು ಸರ್, ಈ ರವಿ ವರ್ಮ ಫೈಟ್ ಮಾಸ್ಟರ್ ವಿಚಾರ ಆಗಿರ್ಬೋದು, ಈ ಹೇಮಾ ಕಮಿಟಿ ಆಗಿರ್ಬೋದು, ಅಥವಾ ಅಲ್ಲು ಅರ್ಜುನ್ದೇ ಆಗಿರ್ಬೋದು, ಅಥವಾ ಇವ್ರದ್ದು ದರ್ಶನ್ ಅವ್ರದ್ದು ಆಗಿರ್ಬೋದು, ಇವ್ರು ವೋಕಲ್ ಅಬೌಟ್ ಇಟ್. ನೀವು ಮಾತಾಡ್ತೀರಾ, ನೀವು ಹಿಂದೆ ಮುಂದೆ ನೋಡೋದಿಲ್ಲ, ನೀವು ಅದನ್ನು ನೇರವಾಗಿ ಮಾತಾಡ್ತೀರಾ. ಆ ಥರ ವಾಯ್ಸ್, ಆ ಥರ ಸ್ಟ್ರಾಂಗ್ ಆದ ಗಟ್ಟಿ ವಾಯ್ಸ್ ವಿ ಆರ್ ಮಿಸ್ಸಿಂಗ್ ಇಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಸೊ ಅಂಥ ವಿಚಾರಗಳಲ್ಲಿ ಹಿಂದೆ ಮುಂದೆ ನೋಡದೆ ನೀವು ಮಾತಾಡೋದು, ನಾನು ನಿಂತ್ಕೊಳ್ತೀನಿ ಅನ್ನುವಂಥದ್ದು ಒಂದು ವ್ಯಾಕ್ಯೂಮ್ ಇದೆ ಅಂತ ಅನಿಸ್ತಾ ಇದೆಯಾ ಸರ್ ಸದ್ಯಕ್ಕೆ ಕರ್ನಾಟಕ ಚಿತ್ರರಂಗದಲ್ಲಿ? ಆ ಥರ ಗಟ್ಟಿಯಾಗಿ ನಿಂತ್ಕೊಂಡು ಹಿಂಗಾಗಬೇಕು, ಇದೇ ಕರೆಕ್ಟು, ಇದು ಸರಿ ಇಲ್ಲ ಅಂತ ಹೇಳುವಂಥ ಒಂದು ಒಂದು ದನಿಯ ಒಂದು ಕೊರತೆ ಇದೆ ಅಂತ ಅನಿಸುತ್ತೆ. ನೀವು ಹುಡುಕ್ತಾ ಇದ್ರೆ ಎಲ್ಲ ಕಡೆ ಕೊರತೆ ಇರುತ್ತಪ್ಪ. ಹುಡುಕೋದು ಯಾಕೆ? ನೀವೇ ಆಗಿ ಯಾಕೆ ಹುಡುಕ್ಬೇಕು? ಧ್ವನಿ ಇಲ್ಲ, ಅವರಿಲ್ಲ, ಇವರಿಲ್ಲ ಅನ್ನೋ ಬದಲು ನೀವೇ ಆಗ್ಬಿಡಿ. ಬಟ್ ನೀವು ಮಾತಾಡ್ತೀರಾ, ನೀವು ಅದೇ ಹೇಳ್ತಾ ಇರೋದು ನಾನು. ಇವಾಗ ಯಾವುದೋ ಕೊರತೆ ಇದೆ ಅಂತ ನಾನೇ ಕಾಯ್ಕೊಂಡು ಕೂತ್ಕೊಂಡು ನನ್ನ ಅನಿಸಿಕೆ ಹೇಳೋದಕ್ಕೆ ಕೊರತೆ ಬಗ್ಗೆ ಯಾಕೆ ಯೋಚನೆ ಮಾಡಲಿ ನಾನು? ನೀವು ನನಗೆ ಪ್ರಶ್ನೆ ಕೇಳ್ತಾರೆ, ನಾನು ಉತ್ತರ ಕೊಡ್ತೀನಿ. ಈಗ ಯಾವುದೋ ಒಂದು ಶಕ್ತಿ ಇದೆ ಅಂತ ನನಗೆ ಕೇಳ್ಬೇಡಿ, ಅಲ್ಲಿ ಕೇಳಿ ಅಂತ ಹೇಳೋಕ್ಕಾಗತ್ತಾ? ಅಲ್ವಲ್ಲ. ನೀವು ಯಾವುದೇ ಒಂದು ಕಲಾವಿದ್ರ ಬಗ್ಗೆ ಏನೇ ಇರಲಿ, ಸತ್ಯಗಳು ಕೇಳೋಕ್ಕೆ ಹೋದಾಗ ಕೆಲವು ಹೇಳಲೇಬೇಕಾಗತ್ತೆ. ಕೆಲವು ಗೊತ್ತಿರಲ್ಲ, ಕೆಲವು ಗೊತ್ತಿರುತ್ತೆ. ತಪ್ಪೇನಿದೆ, ಹೇಳಬೇಕು. ಅನಿಸಿದ್ದನ್ನು ಹೇಳೋಕ್ಕೆ ನಾನದ್ದು ಹೇಳಿದ್ದೀನಿ. ಎರಡು ರೀತಿ ಇದೆ ಹೇಳೋಕ್ಕೆ. ಒಂದು ಹಾರ್ಷಾಗಿ ಹೇಳ್ಬೋದು, ಒಂದು ಪ್ರೀತಿಯಿಂದ ಹೇಳ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಮಾತಿನ ಮೇಲೆ ಅಷ್ಟೇ. ಏನೀಗ ಅದರಲ್ಲಿ ಎಲ್ಲ ಸಿಚುವೇಷನಲ್ಲೂ ಒಂದು ಸತ್ಯ ಇರುತ್ತೆ, ಒಂದು ಸುಳ್ಳು ಇರುತ್ತೆ. ನೀವು ಯಾವುದನ್ನು ಆಯ್ಕೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾತು. ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಸರ್, ಈ ಹಿಂದೆ ಎಲ್ಲ ಕೆಲವೊಂದು ಅಂದರೆ ಚಿತ್ರರಂಗದ ಕೆಲವೊಂದು ಈಗ ದೊಡ್ಡ ಮನೆ ಅಂತ ಹೋಗೋದಾಗಿರ್ಬೋದು, ಕೆಲವೊಂದು ಪವರ್ ಸೆಂಟರ್ಸ್ ಆ ಥರ ಈ ಥರ ಇತ್ತೀಚೆಗೆ ನೀವು ತುಂಬ ವೋಕಲ್ ಆಗಿ ಎಲ್ಲ ವಿಚಾರಗಳ ಬಗ್ಗೆ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಕೆಲವೊಬ್ಬರು ಮಾತಾಡ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ. ಸೊ ಸದ್ಯಕ್ಕೆ ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೋದಾ ಏನೇ ಸಮಸ್ಯೆಗಳು ಬಂದರು ಕನ್ನಡ ಚಿತ್ರರಂಗದ? ನನ್ನ ಮೇಲೆ ಡಿಪೆಂಡ್ ಆಗೋದು ತಪ್ಪಾಗುತ್ತಮ್ಮ. ಯಾಕಂದರೆ ಎಲ್ಲರೂ ಅವ್ರವ್ರ ಜವಾಬ್ದಾರಿ ತೊಗೊಬೇಕು, ಅವ್ರವ್ರ ಜೀವನ ನೋಡ್ಕೊಬೇಕು. ಸಪೋರ್ಟಾಗಿ ನಿಲ್ಬೋದೇ ಹೊರತು ಯಾರು ಯಾರ ಜವಾಬ್ದಾರಿ ತೊಗೊಳಕ್ಕಾಗಲ್ಲ. ಹಾಗೆ ತಾನೇ ನಾನು ಬೆಳ್ಕೊಂಬಂದಿರೋದು. ನಾನು ಯಾರ ಮೇಲೆ ಡಿಪೆಂಡ್ ಆಗಿ ಬರಲಿಲ್ಲ. ಕರೆಕ್ಟ್. ನನಗೂ ನನ್ನ ಏಟುಗಳಾಗಿದೆ, ಬಿದ್ದಿದ್ದೀನಿ, ಎದ್ದಿದ್ದೀನಿ, ಸೋತಿದ್ದೀನಿ, ಗೆದ್ದಿದ್ದೀನಿ. ಬರಬೇಕಾಗತ್ತೆ. ನನ್ನ ಮನೆ ಬಾಗಿಲು ತನಕ ಯಾರಾದರೂ ಬಂದು ನನ್ನ ಅವಶ್ಯಕತೆ ಇದೆ ಅಂತ ಅಂದಾಗ, ಒಂದು ಟೀಸರ್ ರಿಲೀಸ್ ಇರ್ಬೋದು, ಪೋಸ್ಟ್ ರಿಲೀಸ್ ಇರ್ಬೋದು, ಇಲ್ಲ ಯಾರ ಹತ್ರದ್ದು ಒಂಚೂರು ಹೇಳಿಸಿ ಅನ್ನೋದಿರ್ಬೋದು, ನನ್ನ ಪ್ರಯತ್ನ ನಾನು ಮಾಡಬಲ್ಲೆ. ಸಮಸ್ಯೆಗಳಾಗಿರ್ಬೋದು, ಏನೇ ಒಂದು ನನ್ನ ಪ್ರಯತ್ನ ನಾನು ಮಾಡಬಲ್ಲೆ. ಯಾಕಂದರೆ ಆ ಕಡೆ ಇರೋವನಿಗೂ ಒಂದೇನೋ ಕಂಪ್ಲೇಂಟ್ ಇರ್ಬೋದು, ಗೊತ್ತಿಲ್ವಲ್ಲ.
ಒಂದೇನೋ ಮಾತಾಡಬೇಕಾಗತ್ತೆ, ಮಾಡಬೇಕಾಗತ್ತೆ. ಬಟ್ ಹ್ಮ್. ಜವಾಬ್ದಾರಿ ಅಂತ ತಗೊಳ್ಳೋದಕ್ಕೆ ನಾವು ಯಾರು ಅಲ್ಲ. ಹ್ಮ್. ಚಿತ್ರರಂಗ ಯಾರ ಆಸ್ತಿನೂ ಅಲ್ಲ, ಯಾರ ಸೊತ್ತು ಅಲ್ಲ, ಯಾರ ರಾಜ್ಯನೂ ಅಲ್ಲ. ಹ್ಮ್. ಇದು ಪ್ರತಿಯೊಬ್ಬರಿಗೂ ಸೇರಿದ್ದು. ಹ್ಮ್. ಅಂಥದ್ರಲ್ಲಿ ಒಂದಿಷ್ಟು ವರ್ಷಗಳ ನಂತರ ಒಂದು ಸ್ಥಾನನ ಅವ್ರು ಕೊಟ್ಟಿರ್ತಾರೆ ನಿಮಗೆ. ಹ್ಮ್. ಕರೆಕ್ಟ್. ಹ್ಮ್. ಆ ನಂಬಿಕೆ ಮೇಲೆ ಬಂದಾಗ ನಮ್ಮ ಕೈಯಲ್ಲಾಗಿದ್ದು ಏನಾರು ಮಾಡೋ ಪ್ರಯತ್ನ ನಾವು ಮಾಡ್ಬೋದು. ಹ್ಮ್. ಜವಾಬ್ದಾರಿ ತಗೊಂಡು ಮಾಡ್ತೀನಿ ಅನ್ನೋ ಅಹಂ ನನಗೂ ಇಲ್ಲ, ಯಾರಿಗೂ ಇಲ್ಲ ಇಲ್ಲಿ. ಹ್ಮ್. ನಮ್ಮ ಮಾತು ಕೇಳಲೇಬೇಕು ಅಂತಲೂ ಯಾರಿಗೂ ಇಲ್ವಲ್ಲ. ಹ್ಮ್. ಫೋನಾಗಿ ಕೇಳ್ಬೋದು, ಇನ್ನೊಂದೇನೋ ಮಾಡೋ ಪ್ರಯತ್ನ ಪಡ್ಬೋದು. ಇಲ್ಲ ಟ್ವೀಟ್ ಮಾಡಿದಾಗಲೂ ನಾವು ಹೇಳಿದ ತಕ್ಷಣ ನಮ್ಮ ಅಭಿಮಾನಿಗಳು ಜನ ನಾವು ಹೇಳಿದ್ದು ಮಾಡಲೇಬೇಕು ಅಂತಲೂ ಇಲ್ವಲ್ಲ. ಅದೊಂದು ಶ್ರಮ ಆಗೇನು. ಹ್ಮ್. ನೋಡಿ ಚೆನ್ನಾಗಿದೆ, ಸಾಧ್ಯವಾದಲ್ಲಿ ಆಶೀರ್ವಾದ ಮಾಡಿ ಕೇಳ್ಕೊಂಬಲ್ಲೆ ಅಷ್ಟೇ. ನಾನು ದಟ್ ಐ ಡೂ.